ಗಲ್ಫ್ ಯುದ್ಧದಿಂದ ಭಾರತದ ಮೇಲೆ ಬಹಳಷ್ಟು ಪರಿಣಾಮ ಬೀಳ್ತಾ ಇದೆ. ಇದೀಗ ಈ ಹಿನ್ನೆಲೆ ಇವತ್ತು ಸಂಜೆ ಎಲ್ಲಾ ರಾಜ್ಯಗಳ ಸಿಎಂಗಳ ಜೊತೆ ಪ್ರಧಾನಿ ಮೋದಿ ಅವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆಯನ್ನ ಕರೆದಿದ್ದಾರೆ. ಹಾಗಾಗಿ ಇವತ್ತು ಈ ಸಭೆಯಲ್ಲಿ ಎಲ್ಲಾ ರಾಜ್ಯಗಳ ಪರಿಸ್ಥಿತಿ ಕುರಿತು ಚರ್ಚೆ ಆಗುತ್ತೆ. ಅದಾದ ನಂತರ ಮುಂದೆ ಹೇಗೆಲ್ಲ ತಯಾರಿಗಳನ್ನ ಮಾಡಬೇಕು, ಏನು ಸಿದ್ಧತೆಗಳನ್ನ ಮಾಡಬೇಕು, ಪ್ಲಾನಿಂಗ್ ಹೇಗಿರಬೇಕು, ಈ ಕುರಿತು ಕೂಡ ಇಲ್ಲಿ ಇವತ್ತು ಚರ್ಚೆ ಆಗುತ್ತೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಎಲ್ಲಾ ರಾಜ್ಯಗಳ ಸಿಎಂಗಳ ಜೊತೆ ಇವತ್ತು ಚರ್ಚೆ ಆಗಲಿದೆ. ಪಶ್ಚಿಮ ಏಷ್ಯಾ ಸಂಘರ್ಷದ ಕುರಿತು ರಾಜ್ಯಗಳ ಸಿದ್ಧತೆ ಬಗ್ಗೆ ಪರಿಶೀಲನೆ ಕೂಡ ಮಾಡಲಾಗುತ್ತೆ. ಇವತ್ತು ಪ್ರಧಾನಿ ಮೋದಿ ಅವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಒಂದು ಮೀಟಿಂಗ್ ಅನ್ನು ಕರೆದಿದ್ದಾರೆ. ಎಲ್ಲಾ ರಾಜ್ಯಗಳ ಸಿಎಂಗಳು ಈ ಒಂದು ಮೀಟಿಂಗ್ ಅಲ್ಲಿ ಭಾಗಿಯಾಗಿ ಸದ್ಯಕ್ಕೆ ರಾಜ್ಯದಲ್ಲಿ ಏನು ಪರಿಸ್ಥಿತಿ ಇದೆ, ಏನೆಲ್ಲ ಸಮಸ್ಯೆ ಆಗ್ತಾ ಇದೆ, ಕೆಲವೊಂದು ರಾಜ್ಯಗಳಲ್ಲಿ ಪೆಟ್ರೋಲ್ ಸಮಸ್ಯೆ, ಕೆಲವೊಂದು ಕಡೆ ಗ್ಯಾಸ್ ಸಮಸ್ಯೆ, ಹೀಗೆ ಬಹಳಷ್ಟು ಸಮಸ್ಯೆಗಳು ಗಲ್ಫ್ ಯುದ್ಧದಿಂದ ಆಗ್ತಾ ಇರುವಂತಹ ಎಫೆಕ್ಟ್ ಇದು. ಹಾಗಾಗಿ ಇಂದು ಸಂಜೆ ಎಲ್ಲಾ ರಾಜ್ಯಗಳ ಸಿಎಂಗಳ ಜೊತೆ ಪ್ರಧಾನಿ ಮೋದಿ ಅವರು ಸಭೆ ಕರೆದಿದ್ದಾರೆ. ನಿನ್ನೆಯಷ್ಟೇ ಅಧಿಕೃತವಾಗಿ ಕರೆ ಕೊಟ್ಟಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಿಎಂಗಳ ಜೊತೆ ಪ್ರಧಾನಿ ಮೋದಿ ಸಭೆ ಮಾಡ್ತಾರೆ. ಇವತ್ತು ಪಶ್ಚಿಮ ಏಷ್ಯಾ ಸಂಘರ್ಷದ ಕುರಿತು ಸಿದ್ಧತೆ ಹೇಗಿರಬೇಕು ರಾಜ್ಯಗಳಲ್ಲಿ, ಈ ಕುರಿತು ಅಲ್ಲಿನ ಸಿಎಂಗಳು, ಮುಖ್ಯಮಂತ್ರಿಗಳು ಹೇಗೆಲ್ಲ ಕೆಲಸ ಮಾಡಬೇಕು ಅನ್ನೋದಾಗಿ ಇವತ್ತು ಈ ಒಂದು ಸಭೆಯಲ್ಲಿ ತಿಳಿಸಲಾಗುತ್ತೆ. ಮೊದಲನೇದಾಗಿ ಪ್ರಧಾನಿ ಮೋದಿ ಅವರು ಎಲ್ಲ ರಾಜ್ಯಗಳಲ್ಲಿ ಸದ್ಯದ ಪರಿಸ್ಥಿತಿ ಬಗ್ಗೆ ಮಾಹಿತಿಯನ್ನ ಪಡೆದು ಅದಾದ ನಂತರ ಮುಂದಿನ ದಿನಗಳಲ್ಲಿ ಸಿದ್ಧತೆ ಹೇಗಿರಬೇಕು, ಪ್ಲಾನಿಂಗ್ ಹೇಗಿರಬೇಕು, ಇಫ್ ಇನ್ ಕೇಸ್ ಏನಾದರೂ ಬದಲಾವಣೆ ಆಯಿತು, ಇಲ್ಲ ಹೀಗೆ ಏನಾದರೂ ಯುದ್ಧ ಮುಂದುವರೆದ್ರೆ ಇನ್ನು ಬಹಳಷ್ಟು ಕಷ್ಟ ಆಗ್ಬೋದು ಅನ್ನೋಂಥದ್ದು ಕೂಡ ಒಂದು ಕಡೆ ಎಲ್ಲರೂ ಕೂಡ ಭಯಭೀತರಾಗಿದ್ದಾರೆ. ಜನರಲ್ಲಿ ಆತಂಕ ಇರುವಂಥದ್ದು ಇದೆ. ಈಗ ಹೀಗೆ ಏನಾದರೂ ಯುದ್ಧ ಮುಂದುವರೆದ್ರೆ ಇನ್ನು ಅದೆಷ್ಟು ಕಷ್ಟ ನೋಡಬೇಕು ಏನೋ ಗೊತ್ತಿಲ್ಲ. ಇನ್ನೂ ಕೂಡ ಒಂದು ತಿಂಗಳಾಗಿಲ್ಲ ಯುದ್ಧ ಆರಂಭ ಆಗಿ, ಆಗಲೇ ಈ ಪರಿಸ್ಥಿತಿಗೆ ನಾವು ಇರೋವಂಥದ್ದು, ಬಹಳಷ್ಟು ಸಮಸ್ಯೆ ಆಗ್ತಾ ಇರುವಂಥದ್ದು ಪೆಟ್ರೋಲ್, ಡೀಸೆಲ್, ಗ್ಯಾಸ್ಗೆ. ಹಾಗಾಗಿ ಇದೆಲ್ಲವೂ ಕೂಡ ಗಮನದಲ್ಲಿ ಇಟ್ಕೊಂಡು ಕೂಡಲೇ ಇದೀಗ ನಿನ್ನೆ ಅಷ್ಟೇ ಪ್ರಧಾನಿ ಮೋದಿ ಅವರು ಕರೆ ಕೊಟ್ಟಿದ್ದಾರೆ. ಎಲ್ಲಾ ರಾಜ್ಯಗಳ ಸಿಎಂಗಳು ಈ ಒಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮೀಟಿಂಗ್ ಅಲ್ಲಿ ಭಾಗಿಯಾಗಬೇಕು ಅಂತ ಹೇಳಿ. ಹಾಗಾಗಿ ಇವತ್ತು ಸಂಜೆ 6:30ಕ್ಕೆ ಇದೀಗ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪ್ರಧಾನಿ ಮೋದಿ ಸಭೆ ಮಾಡ್ತಾರೆ. ಅದಾದ ನಂತರ ಎಲ್ಲ ಮಾಹಿತಿಯನ್ನ ಪಡೆದು ಕೆಲವೊಂದು ಮಾರ್ಗದರ್ಶನ ಕೂಡ ಕೊಡಲಿದ್ದಾರೆ. ಗಲ್ಫ್ ಯುದ್ಧದಿಂದ ಭಾರತದ ಮೇಲೆ ಆಗ್ತಾ ಇರುವಂತಹ ಪರಿಣಾಮ ಹಿನ್ನೆಲೆ ಇವತ್ತು ಸಂಜೆ 6:00ಕ್ಕೆ ಎಲ್ಲಾ ರಾಜ್ಯಗಳ ಸಿಎಂಗಳ ಜೊತೆ ಪ್ರಧಾನಿ ಮೋದಿ ಅವರು ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಭಾಗಿಯಾಗ್ತಾರೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆ ಮಾಡ್ತಿದ್ದಾರೆ. ಸಭೆ ಮಾಡಿ ಅದಾದ ನಂತರ ಸದ್ಯದ ಪರಿಸ್ಥಿತಿ ಹೇಗಿದೆ, ಯಾವ ರಾಜ್ಯಗಳಲ್ಲಿ ಏನೆಲ್ಲ ಜಾಸ್ತಿ ಕೊರತೆ ಉಂಟಾಗ್ತಾ ಇದೆ, ಕಾರಣ ಏನು ಅಂತಂದ್ರೆ ಒಂದು ಕಡೆ ಇಲ್ಲಿ ಕೇಂದ್ರ ಸರ್ಕಾರ ಒಂದು ಸ್ಪಷ್ಟವಾಗಿ ಹೇಳ್ತಾ ಇದೆ, ಗ್ಯಾಸ್ ಸಮಸ್ಯೆ ಆಗೋದಿಲ್ಲ, ಗ್ಯಾಸ್ ಬಹಳಷ್ಟು ಸ್ಟಾಕ್ ಇದೆ, ಏನು ಕೂಡ ತಲೆ ಕೆಡಿಸ್ಕೊಳ್ಳೋ ಹಾಗಿಲ್ಲ. ಮತ್ತೊಂದು ಕಡೆ ಇಂಧನ ಇಲಾಖೆಯಿಂದಲೂ ಕೂಡ ಇದೇ ಮಾಹಿತಿ ಬಂತು, ಪೆಟ್ರೋಲ್ ಹಾಗೂ ಡೀಸೆಲ್ಗೂ ಸಮಸ್ಯೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ಕೇಂದ್ರ ಸರ್ಕಾರ ಹೇಳಿರುವಂಥದ್ದು. ಆದರೆ ಇಲ್ಲಿ ಸಮಸ್ಯೆ ಹೀಗೆ ಮುಂದುವರಿತಾ ಇದೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿಚಂದ್ರ. ಇವತ್ತು ಪ್ರಧಾನಿ ಮೋದಿ ಅವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಒಂದು ಸಭೆಯನ್ನ ಮಾಡ್ತಾ ಇದ್ದಾರೆ ಎಲ್ಲಾ ರಾಜ್ಯಗಳ ಸಿಎಂಗಳ ಜೊತೆ. ಹಾಗಾಗಿ ಈ ಒಂದು ಮೀಟಿಂಗ್ ಅಲ್ಲಿ, ಈ ಒಂದು ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗ್ಬೋದು? ರೋಶಿನಿ, ಇದೇನು ಗಲ್ಫ್ ಯುದ್ಧದಿಂದ ಭಾರತ ಮೇಲೆ ಪರಿಣಾಮ ಬಿದ್ದಿದೆ, ಏನು ಭಾರತ ಮೇಲೆ ಕೂಡ ಬಹಳ ಪ್ರಮುಖ ಪರಿಣಾಮಗಳು ಕಾಣಿಸಿಕೊಳ್ತಾ ಇದೆ, ಸಾಧ್ಯತೆ ಇದೆ. ಅಷ್ಟಲ್ಲದೆ ಏನು ವಿಶೇಷವಾಗಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ದೇಶದಲ್ಲಿ ಏನು ಹೆಚ್ಚಾಗ್ತಾ ಇದೆ. ಒಂದು 5 ರೂಪಾಯಿ 3 ರೂಪಾಯಿ ಹಿಂಗೆ ಬೆಲೆ ಏರ್ಕಾಗ್ತಿದೆ ಪೆಟ್ರೋಲ್ ಡೀಸೆಲ್ ಬಗ್ಗೆ ನೋಡಿದ್ರೆ ಒಂದ್ ಕಡೆ ಭಾರತೀಯರ ಸುರಕ್ಷಿತ ವ್ಯಾಪಾರ ಹಾಗೂ ವ್ಯವಹಾರಗಳ ಮೇಲೆ ಕೂಡ ಒತ್ತಡ ಉಂಟಾಗುವ ಆತಂಕ ಕೂಡ ಹೆಚ್ಚಾಗ್ತದೆ ರೋಶಿನಿ. ಇದಲ್ಲದೆ ಈ ಹಿನ್ನೆಲೆಯಲ್ಲಿ ಇಂದು ಸಂಜೆ ಪ್ರಧಾನಿ ನರೇಂದ್ರ ಮೋದಿ ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳೊಂದಿಗೆ ದೊಡ್ಡ ಮಹತ್ವದ ಒಂದು ಸಭೆ ನಡೆಸಲಿದ್ದಾರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ. ಅಷ್ಟಲ್ಲದೆ ಈ ಸಭೆಯಲ್ಲಿ ಪಶ್ಚಿಮ ಏಷ್ಯಾದಲ್ಲಿ ಸಂಘರ್ಷಿದಂತ ಪರಿಸ್ಥಿತಿ ಗಮನ ಇಟ್ಕೊಂಡು ಈ ರಾಜ್ಯದ ಸಿದ್ಧತೆ ಕುರಿತು ಚರ್ಚೆ ಯಾವ ರೀತಿ ಮಾಡ್ಕೋಬೇಕಂತೆಲ್ಲ ಇಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಲಿದ್ದಾರೆ. ಯಾವ್ಯಾವ ರಾಜ್ಯಗಳಲ್ಲಿ ಅಗತ್ಯ ಸುರಕ್ಷಿತ ಕ್ರಮಗಳು, ತುರ್ತು ಪರಿಸ್ಥಿತಿಗೆ ಪ್ರಕ್ರಿಯೆ ನೀಡಬೇಕು, ವ್ಯವಸ್ಥೆಗಳು ಹಾಗೂ ಜನರಿಗೆ ಆಗಬಹುದಾದಂತ ಪರಿಣಾಮಗಳು ಯಾವುವು ತಗ್ಗಿಸುವಂತ ಕುರಿತು ಇಂದು ಪ್ರಧಾನಿಯವರು ಸೂಚನೆ ನೀಡುವಂತ ಅಷ್ಟು ಸಾಧ್ಯತೆ ಇದೆ ರೋಶಿನಿ. ಎಸ್, ಥ್ಯಾಂಕ್ ಯು ರವಿಚಂದ್ರ, ನಿಮ್ಮೆಲ್ಲ ಮಾಹಿತಿಗಾಗಿ.